ಮತ್ತು ಆ ಮನುಷ್ಯ ಇವನು ಯಾರು ಸಲಗಾರ ಯಾತಕ್ಕೆ ಚಟಕ್ಕೆ ಕೂಗ್ತಾನೋ ಏನೋ ಗೊತ್ತಿಲ್ಲ ನನಗೆ. ಆ ವೈನಿಗೆ ಯಾವುದೇ ಪ್ರತಿಭಟನೆ ಆದರೂ ಮೊದಲು ಕೂಗ್ತಾನೆ, ಆದರೆ ವೈಯಕ್ತಿಕವಾಗಿ ಕೂಗಬಾರ್ದು. ನನ್ನನ್ನು ಯಾಕೆ ಕೆಣಕಬೇಕಾಯ್ತು? ಈಗ ನೀವು ಸಹ ಚೀತು ಅಂತ ಅನ್ನೋದು ಹೌದು. ನಾನು ಕೆಟ್ಟದಾಗಿ ನನ್ನನ್ನು ಕಳ್ಳ ಅಂದಾಗ ನಾನೇನು ಮಾತಾಡಬೇಕು? ಹಾಂ, ಕೊಪ್ಪರಿ ಕದಿದೆಯಾ ಕಳ್ಳ ಅಂತ ಅಂದಾಗ ನಾನೇನು ಮಾತಾಡ್ಬೇಕು ಹೇಳಿ? ಅವ್ರಿಗೆ ಮುತ್ತು ಕೊಡೋಣ ಅವ್ರಿಗೆ? ಏನು ಮಾಡಬೇಕು? ನಾನು ಅದೇ ಪದ ಬಳಸಬೇಕು. ಹಾಂ, ಅಲ್ಲ ಸದನದಲ್ಲಿ ನೀವು ಹಿರಿಯ ಅವರು ಹೊಸಬ ಫಸ್ಟ್ ಟೈಮ್ ಬಂದವ್ರೆ. ಫಸ್ಟ್ ಯಾಕೆ ಬಂದಾರೆ? ಅವರು ಎರಡೆರಡು ಸಾರಿ ಮೂರು ಸಾರಿ ಬಂದಾರೆ, ಎರಡೆರಡು ಸಾರಿ ಬಂದಿದ್ದಾರೆ ಅವರು. ಹಾಂ, ಅವರು ಬಂದು ಇವತ್ತಲ್ಲ, ಅವರಿಬ್ರು ನಾನು ಯಾವತ್ತು ಸದನದಲ್ಲಿ ಮಾತಾಡೋಕ್ಕಿದ್ರು ಅಬ್ಜೆಕ್ಷನ್. ಇದು ಯಾಕೆ ಗೊತ್ತಾ? ಯಾರು ಸದನದಲ್ಲೇ ಎದ್ದು ವಿಚಾರನ ಡಿಪೆಂಡ್ ಮಾಡ್ಕೊತಾರೆ ಅವ್ರನ್ನ ಕೂರಿಸ್ಬೇಕು ಅನ್ನೋ ಹುನ್ನಾರ ಇದು BJPದು. ಅದಕ್ಕೋಸ್ಕರ ನನ್ನನ್ನು ಹೆಚ್ಚಿಗೆ ಮಾತಾಡ್ದಂಗೆ, ನಾನು ಮಾತಾಡಿದ ಮೆಸೇಜ್ ಹೋಗ್ದಂಗೆ ತಡೆ ಹಿಡಿದ್ರು. ತಡೆ ಹಿಡಿಯೋಕ್ಕೋಸ್ಕರ ನಡೆಸ್ತಂತ ಹುನ್ನಾರ ಇದು. ಈಗ ಅವರು ಚೀತು ಅಂದ್ರು, ನೀವು ಚೀತು ಅಂದ್ರಿ. ಯಾರು ಶೋಭೆ ತರುತ್ತೆ, ಯಾರ ಗೌರವ ತರುತ್ತೆ? ಯಾರಿಗೂ ಗೌರವ ತರಲ್ಲ. ನಾವು ಅವ್ರು ಮಾಡಿದ್ದಕ್ಕೆ ನಾವು ಮಾಡಿದೆ. ಅವ್ರು ನನ್ನ ಬಗ್ಗೆ ಏನು ಮಾತಾಡಿದೆ, ನಾನು ಏನು ಮಾತಾಡ್ತಿರಲಿಲ್ಲ. ನಾನು ಏನು ಮಾತಾಡ್ತಿರಲಿಲ್ಲ. ನಾನು ಗೌರವಯುತವಾಗಿ ನನ್ನ ಈ ಭಾಷಣ ಏನಿತ್ತು ಅದನ್ನ ನೀವು ಬುದ್ಧಿವಾದ ಹೇಳ್ದಂಗೆ ಹೇಳಿದ್ರಿ, ಆದ್ರೂ ನೀವು ಯಾಕೋ ತಾಳ್ಮೆ ಕಟ್ಟಿಬಿಟ್ರಿ. ಇಲ್ಲ, ಬುದ್ಧಿವಾದ ಹೇಳಿದೆ ಬೇಡ ಕಡ್ರಿ ಇತ್ತ ಅವ್ರು. ಆದರೆ ನನ್ನ ವೈಯಕ್ತಿಕ ನಿಂದನೆ ಮಾಡಿದ ಮೇಲೆ ನನಗೆ ತಡೆಯೋಕ್ಕಾಗಲಿಲ್ಲ. ನನಗೂ ಸ್ವಲ್ಪ ಮೆಂಟಲ್ ವರ್ಕೌಟ್ ಆಯಿತು. ನನಗೂ ಮಾನಸಿಕವಾಗಿ ಬೇಜಾರಾಯಿತು, ಮಾತನಾಡಿದೆ.